ಹೇ ಗಾಯ್ಸ್, ದುಡ್ಡು ಮಾಡೋದು ನನ್ನ ಫೋಕಸ್ ಅಲ್ಲ ಆಯಿತಾ. ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಏನು ಹೇಳಿದೆ ಅಂದರೆ, ನಾನು ದುಡಿಯೋದೇ ಬೇಸಿಕ್ ನೀಡ್ಸ್ಗೋಸ್ಕರ. ಆ ಬೇಸಿಕ್ ನೀಡ್ಸ್ ಎಲ್ಲ ಸಿಕ್ಕಿದ್ರೆ ಫ್ರೀಯಾಗಿ ಎಷ್ಟು ಚೆನ್ನಾಗಿರ್ತಾ ಇತ್ತಲ್ವಾ ಅಂತ ಹೇಳಿದ್ದು. ಬಟ್ ನೀವೆಲ್ಲ ಒಂದಷ್ಟು ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ತುಂಬ ಐಡಿಯಾಸ್ ಎಲ್ಲ ಕೊಡ್ತಾ ಇದ್ದೀರಾ ಹೆಂಗೆಲ್ಲ ದುಡ್ಡು ಅರ್ನ್ ಮಾಡ್ಬೋದು ಅಂತ. ಥ್ಯಾಂಕ್ ಯು ಸೋ ಮಚ್ ಆಯಿತಾ, ಮಚ್ ಅಪ್ರಿಷಿಯೇಟೆಡ್. ಆದರೆ ದುಡ್ಡು ಮಾಡೋದು ನನ್ನ ಇಂಟೆನ್ಷನ್ ಅಲ್ಲ ಆಯಿತಾ. ದುಡ್ಡು ಮಾಡೋದಾಗಿದ್ರೆ ನಾನು ಬ್ಯಾಂಗ್ಳೂರಲ್ಲಿ ಇದ್ಕೊಂಡು ಅಲ್ಲೇ ಬೇಜಾನ್ ದುಡ್ಡು ಮಾಡ್ತಾಯಿದ್ದೆ. ಅಲ್ಲಿಗೆ ಬಂದುಬಿಟ್ಟು ಸಿಂಪಲ್ ಲೈಫ್ ಸ್ಟೈಲನ್ನು ಚೂಸ್ ಮಾಡ್ಕೊತಾ ಇರಲಿಲ್ಲ. ಅಂದರೆ ನಾನು ಎಷ್ಟು ಬೇಕೋ ಅಷ್ಟೇ ದುಡಿಯೋದು, ಜಾಸ್ತಿ ದುಡಿಯಲ್ಲ. ಅಂದರೆ ಮನುಷ್ಯರು ನಾವು ಜಾಸ್ತಿ ದುಡ್ದಷ್ಟು ನಮ್ಗೆ ಆಸೆ ಜಾಸ್ತಿ ಆಗುತ್ತೆ. ಎಷ್ಟು ಬಂದರೂ ಸಾಲಲ್ಲ. ಅಂದರೆ ಮನುಷ್ಯ ತುಂಬ ಗ್ರೀಡಿ ಆಗ್ತಾನೆ. ಸೊ ಅದಕ್ಕೆ ನಾನು ಅದನ್ನು ಮೈಂಡಲ್ಲಿ ಇಟ್ಕೊಂಡು ಎಷ್ಟು ಬೇಕೋ ನನ್ನ ಬೇಸಿಕ್ ನೀಡ್ಸ್ಗೆ ಅಷ್ಟೇ ದುಡ್ಕೊತೀನಿ, ಜಾಸ್ತಿ ಸ್ಟ್ರೆಸ್ ತೊಗೊಳಲ್ಲ. ಈಗ ಕಾಫಿ ಶಾಪ್ ಓಪನ್ ಮಾಡ್ತಾ ಇರೋದು ದುಡ್ಡು ಮಾಡೋಕ್ಕೆ ಅಲ್ಲ ಆಯಿತಾ, ಜಸ್ಟು ಸೆಲ್ಫ್ ಎಂಪ್ಲಾಯಿ ಆಗೋಕ್ಕೆ ಮತ್ತು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದನ್ನು ಸ್ಟಾಪ್ ಮಾಡೋಕ್ಕೆ, ಅಂದರೆ ಬಿಡೋದಕ್ಕೆ. ಮತ್ತು ಈ ಕಾಫಿ ಶಾಪು ಅಥವಾ ಬೇರೆ ಯಾವುದೋ ಒಂದು ಸ್ಮಾಲ್ ಬಿಸ್ನೆಸ್ಸು ನನ್ನ ಗೋಲ್ ಆಗಿತ್ತು ಮೊದಲಿಂದನೂ ಆಯಿತಾ. ಆದರೆ ಅದರಲ್ಲಿ ಎಷ್ಟು ದುಡ್ಡು ಬರೋದೋ ಅಷ್ಟೇ ಸಾಕು, ಸ್ವಲ್ಪ ಬಂದರೆ ಅಷ್ಟೇ ಸಾಕು, ಅದರಲ್ಲಿ ನೆಮ್ಮದಿಯಾಗಿ ಲೈಫನ್ನು ಲೀಡ್ ಮಾಡೋದು ಆ ಥರ ಆಯಿತಾ. ಸೊ ಮತ್ತೆ ನಾನು ಫೈನಲೈಸ್ ಮಾಡಿದ್ದೀನಿ ಏನು ಮಾಡೋದು ಅಂತೇಳ್ಬಿಟ್ಟು. ಆಲ್ರೆಡಿ ನಾನು ಕಾಫಿ ಶಾಪ್ ಮಾಡೋಣ ಅಂದ್ಕೊಂಡೆ, ಮತ್ತು ಅದಕ್ಕೆ ಒಂದು ಸ್ವಲ್ಪ ಕಾಫಿ ಶಾಪ್ಗೆ ಏನು ಬೇಕಾಗುತ್ತೆ ಆ ಇನ್ವೆಸ್ಟ್ಮೆಂಟ್ ಆಯಿತು. 100% ವೇಸ್ಟ್ ಅಂತ ಹೇಳೋಕ್ಕಾಗಲ್ಲ. 80% ಇನ್ವೆಸ್ಟ್ಮೆಂಟನ್ನೇ ನಾನು ಬೇರೆ ಬಿಸ್ನೆಸ್ಗೆ ಕನ್ವರ್ಟ್ ಮಾಡ್ಬೋದು. ಬಟ್ 20% ಓಕೆ, ಯಾಕಂದರೆ ನನ್ನ ಪ್ಲಾನ್ ಚೇಂಜ್ ಆಯಿತು. ಸೊ ಇವಾಗ ಬಂದುಬಿಟ್ಟು ಏನು ಮಾಡ್ತೀನಿ ಅಂತ ಆಲ್ರೆಡಿ ಡಿಸೈಡ್ ಮಾಡಿದ್ದೀನಿ. ಮತ್ತು ವಿಡಿಯೋದಲ್ಲಿ ಹೇಳ್ತೀನಿ ನಾನು ಏನು ಡಿಸೈಡ್ ಮಾಡಿದ್ದೀನಿ, ಯಾವ ಥರ ಬಿಸ್ನೆಸ್ ಮಾಡ್ತೀನಿ ಅಂತ. ಅಷ್ಟೇ ಗಾಯ್ಸ್, ಬಾಯ್, ಮತ್ತು ಎಲ್ಲರಿಗೂ ಹ್ಯಾಪಿ ವೀಕೆಂಡ್.